ಇವಾಗ ಹಂಗೆ ನಡ್ಕೊತಾ ಇನ್ನೊಂದು ಜಾಗಕ್ಕೆ ಬಂದಿದ್ದೀನಿ. ಇದರ ಹೆಸರು ಹುವಾನ್ ಕಿಯಾಮ್ ಅಂತ ಹೇಳಿ. ಇದೊಂದು ಕೆರೆ. ಸೊ ನೋಡಿ, ಇಲ್ಲಿ ಸಿಟಿ ಮಧ್ಯದಲ್ಲಿ ಒಂದು ಕೆರೆ. ಇದು ಇವಾಗಷ್ಟೇ ಎಂಟ್ರ್ ಆದೆ. ಒಂಥರ ಪಾರ್ಕ್ ಥರ ಮಾಡಿದ್ದಾರೆ ಸುತ್ತಲೂ, ಮಧ್ಯದಲ್ಲಿ ಕೆರೆ. ಅಲ್ಲಲ್ಲಿ ಕೆಫೆಗಳಿದೆ. ಬನ್ನಿ ಕೆರೆನ ಎಕ್ಸ್ಪ್ಲೋರ್ ಮಾಡೋಣ ಇವಾಗ. ತಣ್ಣು ಗಾಳಿ ಬೀಸಲ್ಲ ಗುರು. ಅಣ್ತಮಾಸ್ ನೋಡಿ ಎಷ್ಟು ಚೆನ್ನಾಗಿದೆ. ತಣ್ಣು ಗಾಳಿ ಗುರು. ಇಲ್ಲಿ ಕೆರೆ ಪಕ್ಕದಲ್ಲಿ ಹಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಮಜಾನೋ ಮಜಾ. ಈ ಕಡೆಯಿಂದ ನೋಡೋಣ. ಪಕ್ಕದಲ್ಲಿ ಸ್ಟ್ರೀಟ್ ಕೂಡ ಇದೆ. ಎಲ್ಲಿ ನೋಡಿದ್ರು ಕಾಫಿ ಶಾಪು. ವಿಯೆಟ್ನಾಮೀಸ್ ಕಾಫಿ ತುಂಬ ಫೇಮಸ್ ಇಲ್ಲಿ. ಸೊ ಎಲ್ಲ ಕಡೆನೂ ಕೆಫೆಗಳು ಓಪನ್ ಮಾಡ್ಕೊಂಡಿದ್ದಾರೆ ಹೀಗೆ. ಮತ್ತು ಇನ್ನೊಂದೇನು ಅಂದರೆ ಇಲ್ಲಿ ಟೂರಿಸಮ್ ಬಿಟ್ಟರೆ ಬೇರೆದು ಯಾವುದೂ ಅಷ್ಟು ಏನೂ ಇಲ್ಲ. ಸೊ ಥೈಲ್ಯಾಂಡಲ್ಲಿ ಇದ್ದಂಗೆ ಸೇಮು ಟೂರಿಸಮ್ ಒಂದೇ ಇಲ್ಲಿ. ಟೂರಿಸಮ್ ಬಿಟ್ಟರೆ ಇನ್ನು ಕಾಫಿ, ಆಮೇಲೆ ರೈಸ್, ಅದು ಸಣ್ಣ ಪುಟ್ಟ ವ್ಯಾಪಾರ. ಅದು ಟೂರಿಸಮ್ ಅಷ್ಟು ದುಡ್ಡು ಮಾಡೋಕ್ಕಾಗಲ್ಲ. ಸೊ ಇಡೀ ದೇಶ ಟೂರಿಸಮಲ್ಲೇ ನಿಂತಿದೆ. ಮತ್ತು ಜನನೂ ಇಲ್ಲಿ ಬರ್ತಾರೆ ಸುಮಾರು ಜನ. ನಮ್ಮ ಭಾರತದವರಂತೂ ತುಂಬ ಜನ ಇದ್ದಾರೆ ಇಲ್ಲಿ. ಕೆಲಸಕ್ಕೂ ಬಂದಿದ್ರು. ನೆನ್ನೆ ಅಷ್ಟೇ ಹಾಸ್ಟೆಲಲ್ಲಿ ಒಬ್ಬನ ಮೀಟ್ ಮಾಡಿದೆ. ಅವನು ಅಹಮದಾಬಾದ್ ಆ ಹುಡುಗ. ಸೊ ಇಲ್ಲಿ ಅವನು ಟೂರಿಸಮ್ ಕಂಪನಿಗೆ ಒನ್ ಆಫ್ ದ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತೆ. ಸೊ ನೋಡಿ, ಭಾರತೀಯರು ಎಲ್ಲೆಲ್ಲಿಂದ ಬರ್ತಾರೆ, ಇಲ್ಲಿ ಬಂದು ಬಿಸ್ನೆಸ್ ಸೆಟಪ್ ಮಾಡಿದ್ದಾರೆ ಮತ್ತು ಚೆನ್ನಾಗೂ ರನ್ ಆಗ್ತಾ ಇದೆಯಂತೆ. ಸೊ ನೋಡಿ, ಭಾರತೀಯರು ಎಲ್ಲ ಕಡೆನೂ ಬಂದು ಕೆಲಸ ಮಾಡ್ತಾ ಇದ್ದಾರೆ.